ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು ವಿತೌಟ್ ಬೀಡೋ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಸ್ ಯೂಶುವಲ್ 10 ನಂಬರ್ ಕ್ರೋಶಾ ನೀಡಲ್ ನ ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಬಟ್ಟೆನ ಸೀದಾ ಇಟ್ಕೊಂಡು ಬಟ್ಟೆಗೆ ನೀಡಲ್ ನ ಇನ್ಸರ್ಟ್ ಮಾಡಿ ದಾರನ ತಂದು ಲಾಕ್ ಮಾಡ್ಕೊತೀನಿ. ಈ ರೀತಿ ಒಂದ್ಸಲ ಲಾಕ್ ಮಾಡ್ಕೊಂಡೆ. ಅದಾದ ನಂತರ ಟೂ ಚೈನ್ ಹಾಕೊಳ್ಬೇಕು. ಟೂ ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಳ್ತೀನಿ. ಒಂದ್ಸಲ ದಾರ ಸುತ್ಕೊಂಡು ಬಟ್ಟೆಗೆ ಏನ್ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಒಂದು ಡಬಲ್ ಕ್ರೋಶಾ ಆಗುತ್ತೆ. ಸೊ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಸೊ ಬ್ಯಾಕ್ ಸೈಡ್ ಲಾಸ್ಟ್ ಅಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡ್ಬಿಡಿ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ, ಪಕ್ಕದಲ್ಲೇ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಮತ್ತೊಂದು ಡಬಲ್ ಕ್ರೋಶನ ಹಾಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲೇ 2 ಚೈನ್ ಹಾಕಿದ್ದೀನಿ. ಅದಾದ್ಮೇಲೆ ಒಟ್ಟು 4 ಡಬಲ್ ಕ್ರೋಶಗಳನ್ನ ಹಾಕೊಳ್ತೀನಿ. ಸೊ 2 ಚೈನ್ ನ ಸೇರಿಸಿ 5 ಕಂಬಗಳಾಗತ್ತೆ. ಸೊ ಫಸ್ಟ್ 2 ಚೈನ್ ಹಾಕೊಳ್ತೀವಿ, ಅದಾದ್ಮೇಲೆ 4 ಡಬಲ್ ಕ್ರೋಶಸ್ ನ ಹಾಕೊಳ್ತೀವಿ. ಸೊ ಒಂದೇ ಹೋಲ್ ಗ್ಯಾಪ್ ಅಲ್ಲಿ ಹಾಕೊಳ್ಬಾರ್ದು ಅಥವಾ ದೂರ ದೂರನು ಹಾಕೋಬಾರ್ದು. ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಬಿಟ್ಟು ಪಕ್ಕ ಪಕ್ಕದಲ್ಲೇನೆ ಡಬಲ್ ಕ್ರೋಶಗಳನ್ನ ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ 4 ಡಬಲ್ ಕ್ರೋಶ ಆಗಿದೆ 2 ಚೈನ್ ಆದ್ಮೇಲೆ. ಈಗ ಇಲ್ಲಿಂದ 4 ಚೈನ್ ಹಾಕೊಳ್ತೀನಿ. ಸೊ 4 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಇದನ್ನ ಕಂಬಗಳನ್ನ ಸೀದಾ ಮಾಡಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ನೀಡಲ್ ನ ಬಟ್ಟೆಗೆ ಇನ್ಸರ್ಟ್ ಮಾಡಿ ದಾರನ ತರಬೇಕು. ಸೂಜಿ ಮೇಲೆ 3 ದಾರಗಳಿರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು ಮತ್ತು ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಚೈನ್ ಹಾಕಿದ್ಮೇಲೆ 4 ಡಬಲ್ ಕ್ರೋಶ ಹಾಕ್ತಿವಿ. ಅದಾದ್ಮೇಲೆ 4 ಚೈನ್ ಆದ್ಮೇಲೆ 5 ಡಬಲ್ ಕ್ರೋಶಗಳನ್ನ ಹಾಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಚೈನ್ ಎಕ್ಸ್ಟ್ರಾ ಬರುತ್ತೆ. ಇಲ್ಲಿ ನಮ್ಗೆ 2 ಚೈನ್ ಬರೋದಿಲ್ಲ, ಹಾಗಾಗಿ 5 ಡಬಲ್ ಕ್ರೋಶಗಳನ್ನ ಹಾಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಕೂಡ ನಾನು 5 ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದೀನಿ. ಇಲ್ಲಿ ಎಲ್ಲಾ ಕಂಬಗಳು ಏನ್ ಹಾಕೊಳ್ತೀವಿ ನಾವು ಎಲ್ಲಾನು ಒಂದೇ ಲೆಂತ್ ಅಲ್ಲಿ ಇರ್ಬೇಕು, ಒಂದು ಉದ್ದ ಒಂದು ಗಿಡ್ಡ ಆಗ್ಬಾರ್ದು. ಸೊ ನೋಡಿ, 5 ಡಬಲ್ ಕ್ರೋಶಗಳು ಹಾಕೊಳ್ತಾ ಇದ್ದೀನಿ. ಅದಾದ ನಂತರ ಸೂಜಿ ಮೇಲೆ ಮತ್ತೆ 4 ಚೈನ್ ಹಾಕೊಳ್ತೀನಿ. ಸೊ 4 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಮತ್ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಮತ್ತೆ 2 ದಾರ ಒಂದ್ ಮಾಡ್ಕೋಬೇಕು, ಮತ್ತೆ 2 ದಾರನ ಒಂದ್ ಮಾಡ್ಕೋಬೇಕು. ಸೊ ಇಲ್ಲೂ ಕೂಡ ನಾನೀಗ 5 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ದಲ್ಲಿ ನೀವು ಡಬಲ್ ಕ್ರೋಶ ಬದಲಿಗೆ ಟ್ರಿಪಲ್ ಕ್ರೋಶನು ಕೂಡ ಹಾಕೊಳ್ಬಹುದು ಅಥವಾ ಹಾಫ್ ಡಬಲ್ ಕ್ರೋಶನು ಕೂಡ ಹಾಕೊಳ್ಬಹುದು. ಸೊ ನಿಮ್ಗೆ ಲೆಂತ್ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಟ್ರಿಪಲ್ ಕ್ರೋಶ ಹಾಕಿದ್ರೆ ಜಾಸ್ತಿ ಲೆಂತಿಯಾಗಿ ಕಾಣಿಸುತ್ತೆ ಮತ್ತು ಹಾಫ್ ಡಬಲ್ ಕ್ರೋಶ ಹಾಕಿದ್ರೆ ಸ್ವಲ್ಪ ಲೆಂತ್ ಕಡಿಮೆ ಕಾಣಿಸುತ್ತೆ, ಅಷ್ಟೇ ಡಿಫ್ರೆನ್ಸ್. ನಿಮ್ಗೆ ಇಷ್ಟ ಬಂದಿದ್ ರೀತಿ ಚೇಂಜಸ್ ನ ಮಾಡ್ಕೊಳ್ಬಹುದು. ಈ ಒಂದು ಬೇಸ್ ಲೈನ್ 5 ಕಂಬಗಳಾಯ್ತು. ಈಗ ಮತ್ತೆ 4 ಚೈನ್ ಹಾಕೊಳ್ತೀನಿ. 4 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಕರೆಕ್ಟ್ ಆಗಿ ಮತ್ತೆ 5 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸ್ಯಾರಿ ಪೂರ್ತಿ ಮುಗಿಯವರೆಗೂ ಈ ರೀತಿ ಹಾಕೊಂಡು ಹೋಗ್ಬೇಕು. 5 ಡಬಲ್ ಕ್ರೋಶೆ 4 ಚೈನ್, 5 ಡಬಲ್ ಕ್ರೋಶೆ 4 ಚೈನ್. ನೋಡಿ, ಈ ರೀತಿಯಾಗಿ ಹಾಕೊಂಡು ಕೊನೆಯಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ರೀತಿ. ಸೊ ಸೆಕೆಂಡ್ ಸ್ಟೆಪ್ ಕಾಂಟ್ರಾಸ್ಟ್ ಕಲರ್ ದಾರ ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ 2 ಚೈನ್ ಏನ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಇದು ಕೂಡ 6 ಎಳೆ ದಾರನೇ ಆಗಿರುತ್ತೆ. ಸ್ಟಾರ್ಟಿಂಗ್ 2 ಚೈನ್ ಹತ್ರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ಈ 4 ಚೈನ್ ಗ್ಯಾಪ್ ಇರುತ್ತಲ್ಲ, ಫಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು 2ಕ್ಕೆ ಮಾಡ್ಕೋಬೇಕು, 2ಕ್ಕೆ ಒಂದ್ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಆಗುತ್ತೆ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅದೇ ಗ್ಯಾಪ್ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು 2 ದಾರ ಒಂದು 2 ದಾರ ಒಂದ್ ಮಾಡ್ಕೊತೀನಿ. ಮತ್ತೆ ನಾನು ಇಲ್ಲಿ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪೂರ್ತಿ ಈ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಬೇಕಿದ್ದಲ್ಲಿ ಇಲ್ಲಿ ಟ್ರಿಪಲ್ ಕ್ರೋಶನು ಕೂಡ ಬಳಸ್ಕೊಳ್ಬಹುದು. ಚಿಕ್ಕದಾಗಿ ಮಾಡ್ಕೊಳ್ಬಹುದು ಟ್ರಿಪಲ್ ಕ್ರೋಶ ಅಥವಾ ಡಬಲ್ ಕ್ರೋಶ ಮಾಡ್ಕೊಳ್ಬಹುದು. ನಾನಿಲ್ಲಿ ಡಬಲ್ ಕ್ರೋಶಸ್ ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾನು ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು, ಎಲ್ಲಾ ಕಂಬಗಳು ಕೂಡ
ಸೊ ನಾನಿಲ್ಲಿ 11 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಒಂದು 4 ಚೈನ್ ಗ್ಯಾಪ್ಗೆ ನೋಡಿ. ತುಂಬಾ ಈಸಿ ಇದೆ ಡಿಸೈನು. ಟ್ರಿಪಲ್ ಕಲರ್ ಅಲ್ಲಿ ಬರುತ್ತೆ ಡಿಸೈನ್. ಸೊ ನೀವು ಬೇಕಿದ್ರೆ ಡಬಲ್ ಕಲರ್ ಅಲ್ಲಿ ಕೂಡ ಮಾಡ್ಕೊಳ್ಬೋದು. ಅಂದ್ರೆ ಫಸ್ಟ್ ಸ್ಟೆಪ್ ಮತ್ತೆ ಥರ್ಡ್ ಸ್ಟೆಪ್ ಎರಡನ್ನ ಒಂದೇ ಕಲರ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು. ನಾನು 3 ಸ್ಟೆಪ್ಗೆ ಬೇರೆ ಬೇರೆ ಕಲರ್ಸ್ ಅಲ್ಲಿ ದಾರನ ತಗೊಂಡು ಡಿಸೈನ್ ನ ತೋರಿಸಿದೀನಿ ನೋಡಿ. 11 ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. 11 ಡಬಲ್ ಕ್ರೋಶಗಳಾಗಿದೆ ನೋಡಿ. ಈ ರೀತಿ ಕಾಣಿಸುತ್ತೆ ಅಚ್ಚು. 11 ಡಬಲ್ ಕ್ರೋಶ ಆದ್ಮೇಲೆ ಮತ್ತೆ ಈಗ ನಾನು ಇಲ್ಲಿಂದ 4 ಚೈನ್ ಹಾಕೊಳ್ತೇನೆ. ಸೊ ನಂಗೆ 4 ಚೈನ್ ಸ್ವಲ್ಪ ಟೈಟ್ ಅನ್ನಿಸ್ತು. ನೀವು ಹಾಕೊಳ್ಳುವಾಗ 5 ಚೈನ್ ಹಾಕೊಳ್ಳಿ, ಸ್ವಲ್ಪ ಆರಾಮಾಗಿ ನೀಟಾಗಿ ಬರುತ್ತೆ ಡಿಸೈನು. ಸೊ ನಾನು 4 ಚೈನ್ ಹಾಕೊಂಡಿದ್ದೀನಿ. 4 ಚೈನ್ ಹಾಕಿ ನೋಡಿ, ಒಂದು 4 ಚೈನ್ ಗ್ಯಾಪ್ ಸ್ಕಿಪ್ ಮಾಡಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಎರಡಕ್ಕೊಂದು ಎರಡಕ್ಕೆ ಒಂದು ಮಾಡ್ಕೊಳ್ತೀನಿ. ಒಂದು ಡಬಲ್ ಕ್ರೋಶ ಆಗುತ್ತೆ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಆ 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡು ದಾರ ಒಂದ್ ಮಾಡ್ಕೋಬೇಕು, ಎರಡು ದಾರನ ಒಂದ್ ಮಾಡ್ಕೋಬೇಕು. ಈ ರೀತಿಯಾಗಿ ಮತ್ತೆ ಇಲ್ಲಿ ನಾನು 11 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ 11 ಡಬಲ್ ಕ್ರೋಶ ಒಂದು 4 ಚೈನ್ ಅಲ್ಲಿ ಮಾಡ್ಕೊಳ್ತೀವಿ. ಅದಾದ್ಮೇಲೆ 4 ಚೈನ್ ಹಾಕಿ ಒಂದು 4 ಚೈನ್ ಗ್ಯಾಪ್ ನ ಸ್ಕಿಪ್ ಮಾಡಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ಮತ್ತೆ 11 ಡಬಲ್ ಕ್ರೋಶಗಳನ್ನ ಹಾಕೊಳ್ಬೇಕಾಗತ್ತೆ. ಈಸಿ ಇದೆ ಡಿಸೈನು. ಬಿಗಿನರ್ಸ್ ಕೂಡ ಆರಾಮಾಗಿ ಡಿಸೈನ್ ಟ್ರೈ ಮಾಡ್ಬೋದು. ಬರೀ ಡಬಲ್ ಕ್ರೋಶಗಳಲ್ಲಿ ಡಿಸೈನ್ ಮುಗ್ದೋಗುತ್ತೆ. ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳ್ತೀರಾ ವಿತೌಟ್ ಬೀಡ್ ಡಿಸೈನ್ಸ್ ನ ತೋರಿಸಿ ಅಂತ. ಹಾಗಾಗಿ ನೆನ್ನೆನೂ ಕೂಡ ವಿತೌಟ್ ಬೀಡ್ ಡಿಸೈನ್ ತೋರಿಸಿದೀನಿ. ಬ್ರೈಡಲ್ ಡಿಸೈನ್ ಇದು ಒಂಥರ ಸೆಮಿ ಬ್ರೈಡಲ್ ಅಂತ ಹೇಳ್ಬೋದು ಡಿಸೈನ್ ನ. ಸೊ ನೋಡಿ, ನೆನ್ನೆ ವಿಡಿಯೋನ ಚೆಕ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ವಿಡಿಯೋನ. ಅದಾದ ನಂತರ ಮತ್ತೆ 4 ಚೈನ್ ಹಾಕೊಳ್ತೀನಿ. ಸೊ 4 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಒಂದು 4 ಚೈನ್ ಬಿಟ್ಟು ಇನ್ನೊಂದು 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದ್ ಮಾಡ್ಕೊಳ್ತೀನಿ, ಮತ್ತೆ ಎರಡಕ್ಕೆ ಒಂದ್ ಮಾಡ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ. ಸೊ ಇಲ್ಲೂ ಕೂಡ 11 ಡಬಲ್ ಕ್ರೋಶೆ, ಮತ್ತೆ 4 ಚೈನ್ ಹಾಕೋದು, 4 ಚೈನ್ ಗ್ಯಾಪ್ ನ ಸ್ಕಿಪ್ ಮಾಡಿ ನೆಕ್ಸ್ಟ್ 4 ಚೈನ್ ಅಲ್ಲಿ 11 ಡಬಲ್ ಕ್ರೋಶೆನ ಹಾಕೊಂಡು ಹೋಗೋದು. ಈ ರೀತಿಯಾಗಿ ಕಾಣಿಸುತ್ತೆ ಪೂರ್ತಿ ಎಂಡಿಂಗ್ ವರೆಗೂ ಹಾಕೊಂಡ್ಮೇಲೆ. ಸೊ ಟೈಮ್ಸ್ ಒಬ್ಬೊಬ್ರಿಗೆ ಆರ್ಚ್ ಅಲ್ಲಿ ಎಂಡ್ ಆಗುತ್ತೆ, ಅಥವಾ ಒಬ್ಬೊಬ್ರಿಗೆ 4 ಚೈನ್ ಅಲ್ಲಿ ಎಂಡ್ ಆಗ್ಬೋದು. ಸೊ ಹೇಳೋದಿಕ್ಕಾಗಲ್ಲ. ನಿಮ್ಗೆ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗೆ ಡಿಸೈನ್ ನ ಮುಗಿಸ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್. ಸೊ 6 ಎಳೆ ದಾರನೇ ತಗೊಂಡಿದ್ದೀನಿ. ತಗೊಂಡು ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಇಂದ ನಾವು ಡಬಲ್ ಕ್ರೋಶ್ ಹಾಕಿರ್ತಿಲ್ಲವ ಅದ್ರಲ್ಲಿ 4ನೇ ಹೋಲ್ಗೆ ನೋಡಿ, 4ನೇ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಲಾಕ್ ನ ಮಾಡ್ಕೊಳ್ತೀವಿ. ಸೊ ಸೆಕೆಂಡ್ ಸ್ಟೆಪ್ ಏನ್ ಡಬಲ್ ಕ್ರೋಶ ಮಾಡಿರ್ತೀವಿ ಅದ್ರಲ್ಲಿ 4ನೇ ಡಬಲ್ ಕ್ರೋಶ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡೆ. ಅದಾದ ನಂತರ 3 ಚೈನ್ ಹಾಕಿ ನೋಡಿ, 1 2 3 ಮೂರನೇ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀವಿ. 1 2 3 ಮೂರನೇ ಹೋಲ್ ಗ್ಯಾಪ್ಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಲಾಕ್ ಮಾಡ್ಕೊಳ್ತೀವಿ. ಅದಾದ ನಂತರ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ಈ 4 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ, ಮತ್ತು ಥರ್ಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರನ ತಂದು ಎರಡಕ್ಕೊಂದು ಮತ್ತೆ ಎರಡಕ್ಕೆ ಒಂದ್ ಮಾಡ್ಕೊಳ್ತೀನಿ. ಮತ್ತೆ ಟ್ರಿಪಲ್ ಕ್ರೋಶನ ಮಾಡ್ಕೊಂಡಿದೀನಿ. ನಾವಿಲ್ಲಿ ಟ್ರಿಪಲ್ ಕ್ರೋಶ ಹಾಕುವಾಗ ಫಸ್ಟ್ ಬೇಸ್ ಲೈನ್ ಹಾಕಿರ್ತೀವಲ್ಲ ಆ 4 ಚೈನ್ ನ ಟಚ್ ಮಾಡೋ ಹಾಗಿಲ್ಲ. ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ 4 ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪ್ಗೆ ನಾವಿಲ್ಲಿ ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮ್ಗೆ ಟ್ರಿಪಲ್ ಕ್ರೋಶ ಬೇಡ, ಪೂರ್ತಿ ಡಬಲ್ ಕ್ರೋಶನೇ ಬೇಕು ಇಡೀ ಡಿಸೈನ್ ಅಂತ ಇದ್ರೆ ಇಲ್ಲೂ ಕೂಡ ನೀವು ಡಬಲ್ ಕ್ರೋಶನ ಹಾಕೊಳ್ಬಹುದು. ಸೊ ನಾನು ಸ್ವಲ್ಪ ಲೆಂತಿಯಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಟ್ರಿಪಲ್ ಕ್ರೋಶನ ಹಾಕೊಳ್ತಾ ಇದ್ದೇನೆ. ಸೊ 2 ದಾರ ಒಂದ್ ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ, ಮತ್ತು ಥರ್ಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ನಾನು 7 ಟ್ರಿಪಲ್ ಕ್ರೋಶಗಳನ್ನ
ಹಾಕೊಳ್ಬೇಕಾಗತ್ತೆ. ಸೊ ನೋಡಿ, ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳೋದು, ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತೆಗ್ದು 2 ದಾರ ಒಂದ್ ಮಾಡ್ಕೊಳ್ತೀನಿ, ಸೆಕೆಂಡ್ 2 ದಾರ ಒಂದ್ ಮಾಡ್ಕೊಳ್ತೀನಿ, ಮತ್ತೆ ಥರ್ಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಸೊ ಅಲ್ಲಿಂದ ಅಲ್ಲಿಗೆ ಕೌಂಟ್ ಮಾಡ್ಕೊಂಡು ಡಿಸೈನ್ ನ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಾವು ಕೌಂಟ್ ಮಾಡದಲ್ಲೇ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಸೊ ಡಿಸೈನ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ, ಆಡ್ ಆಗಿ ಕಾಣಿಸುತ್ತೆ. ಮತ್ತೆ ನೀವು ಬಿಚ್ಚಿ ಡಿಸೈನ್ ನ ಫಸ್ಟ್ ಇಂದ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ಹಾಗಾಗಿ ಅಲ್ಲಿಂದ ಅಲ್ಲಿನೇ ಕೌಂಟಿಂಗ್ ನ ಮಾಡ್ಕೊಳ್ಳಿ. ಇಲ್ಲಿ 7 ಡಬಲ್ ಕ್ರೋಶ ಆದ್ಮೇಲೆ ನಾನು ದಾರನ ಮೇಲಕ್ಕೆ ಎಳೆದು ಒಂದು ಸ್ಮಾಲ್ ಸೈಜ್ ಬೀಡ್ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡಿ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಟ್ರಿಪಲ್ ಕ್ರೋಶನ ಕಂಟಿನ್ಯೂ ಮಾಡ್ತಾ ಇದೀನಿ. ಸೊ ಬೀಡ್ ಹಾಕಿ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ಬೀಡ್ ಹಾಕಿದ್ಮೇಲೆ ಒಟ್ಟು 7 ಟ್ರಿಪಲ್ ಕ್ರೋಶ ಮಾಡ್ಕೊಂಡಿದೀನಿ ನೋಡಿ. ಫಸ್ಟ್ 7 ಟ್ರಿಪಲ್ ಕ್ರೋಶ ಮಾಡ್ಕೊಂಡೆ, ಬೀಡ್ ಹಾಕಿದ್ಮೇಲೆ 7 ಟ್ರಿಪಲ್ ಕ್ರೋಶ, ಒಟ್ಟು 14 ಟ್ರಿಪಲ್ ಕ್ರೋಶ ಮಾಡ್ಕೊಂಡಿದೀನಿ. ಅದಾದ ನಂತರ ನೋಡಿ 1 2 3 4 4ನೇ ಡಬಲ್ ಕ್ರೋಶ ಹೋಲ್ಗೆ ಲಾಕ್ ನ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡೆ, ಅದಾದ ನಂತರ 3 ಚೈನ್ ಹಾಕಿ 1 2 3 ಮೂರನೇ ಡಬಲ್ ಕ್ರೋಶ ಹೋಲ್ಗೆ ಲಾಕ್ ಮಾಡ್ಕೊಳ್ತೀನಿ. ಈ 3 ಚೈನ್ ಗ್ಯಾಪ್ ಏನ್ ಬರುತ್ತೆ ಇಲ್ಲಿಗೆ ನಾವು ಕೊಚ್ಚನ್ನ ಕಟ್ಕೊಳ್ತೀನಿ. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತೆಗೆದು 2ಕ್ಕೊಂದ್ ಮಾಡ್ಕೋಬೇಕು, ಸೆಕೆಂಡ್ 2ಕ್ಕೊಂದ್ ಮಾಡ್ಕೋಬೇಕು, ಥರ್ಡ್ 2ಕ್ಕೊಂದ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಟ್ಟು 7 ಟ್ರಿಪಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು 7 ಟ್ರಿಪಲ್ ಕ್ರೋಶ ಆದ್ಮೇಲೆ ನೋಡಿ 7 ಟ್ರಿಪಲ್ ಕ್ರೋಶ ಆದ್ಮೇಲೆ ಬೀಡ್ ಅನ್ನ ಹಾಕೊಂಡಿದೀನಿ. ನಿಮ್ಗೆ ಬೀಡ್ ಬೇಡ ಅಂತ ಇದ್ರೆ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಒಟ್ಟು 14 ಟ್ರಿಪಲ್ ಕ್ರೋಶಗಳನ್ನ ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ ನೋಡಿ ನಾನು 7 ಟ್ರಿಪಲ್ ಕ್ರೋಶ ಆದ್ಮೇಲೆ ಒಂದ್ ಬೀಡ್ ಹಾಕಿ ಮತ್ತೆ 7 ಟ್ರಿಪಲ್ ಕ್ರೋಶ ಮಾಡ್ಕೊಂಡಿದೀನಿ. ಈಗ ಇಲ್ಲಿ 4ನೇ ಡಬಲ್ ಕ್ರೋಶ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ ಮತ್ತೆ 3 ಚೈನ್ ಹಾಕಿ 3ನೇ ಡಬಲ್ ಕ್ರೋಶ ಹೋಲ್ ಗ್ಯಾಪ್ಗೆ ಲಾಕ್ ನ ಮಾಡ್ಕೊಳ್ತೀನಿ. ಇದೇ ರೀತಿಯಾಗಿ ಪೂರ್ತಿ ಎಂಡಿಂಗ್ ವರ್ಗುನು ಹಾಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ನೀವು ಬೀಡ್ ಹಾಕೋದ್ರಿಂದ ಆರ್ಚ್ ನಿಮ್ಗೆ ಒಂದ್ ಸ್ವಲ್ಪ ವಿ ಶೇಪ್ ಅಲ್ಲಿ ಕಾಣಿಸುತ್ತೆ. ವಿತೌಟ್ ಬೀಡ್ ಅಂದ್ರೆ ಯು ಶೇಪ್ ಅಲ್ಲಿ ಬರುತ್ತೆ ಆರ್ಚ್, ಅಷ್ಟೇ ಡಿಫ್ರೆನ್ಸ್ ನಿಮ್ಗೆ. ನೋಡಿ ಮತ್ತೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ಟ್ರಿಪಲ್ ಕ್ರೋಶಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಪೂರ್ತಿ ಫಿನಿಶ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಆರ್ಚ್ ನಿಮ್ಗೆ ಒಂಚೂರು ಬೆಂಡ್ ಆಗಿರೋ ರೀತಿ ಕಾಣಿಸ್ಬೋದು. ಒಂದ್ಸಲ ಸ್ಯಾರಿನ ನೀವು ಫೋಲ್ಡ್ ಮಾಡಿದ್ಮೇಲೆ ಸೆಟ್ ಆಗ್ಬಿಡುತ್ತೆ, ಅದು ನಿಮ್ಗೆ ಬೆಂಡ್ ಆಗಿರೋ ತರ ಅನ್ಸೋದಿಲ್ಲ. ಇದಕ್ಕೆ ನಾನು 147 ದಾರನ ಕುಚ್ ಕಟ್ಕೊಂಡಿದೀನಿ. ಕುಚ್ ಕಟ್ಕೊಂಡ್ಮೇಲೆ ಈ ರೀತಿಯಾಗಿದೆ. ನಾನು ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಕೊಂಡಿದೀವಿ ಆರ್ಚ್, ಅದಕ್ಕೆ ಗೋಲ್ಡನ್ ಬಾಲ್ ಚೈನ್ ನ ಸ್ಟಿಕ್ ಮಾಡ್ಕೊಂಡಿದೀನಿ. ಬೇಡ ಅಂತ ಇದ್ರೆ ಸ್ಕಿಪ್ ಮಾಡ್ಬೋದು. ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕು ಅಂತ ಇದ್ರೆ ಬಾಲ್ ಚೈನ್ ಜೊತೆಗೆ ಸ್ಟೋನ್ ಚೈನ್ ನ ಕೂಡ ಸ್ಟಿಕ್ ಮಾಡ್ಬೋದು, ಇನ್ನು ಹೆವಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಸೊ ಇದ್ರಲ್ಲಿ ತೀರಾ ಸಿಂಪಲ್ ಆಗಿ ಬೇಕು ಅಂತ ಇದ್ರೆ ಒಂದ್ ಗ್ಯಾಪ್ ನ ಹಾಗೆ ಬಿಟ್ಟು ಇನ್ನೊಂದ್ ಗ್ಯಾಪ್ ಗೆ ಕುಚ್ಚು ಕಟ್ಕೊಂಡು ಈ ರೀತಿಯ ಕೂಡ ಹೋಗ್ಬೋದು. ಅವಾಗ ನಿಮ್ಗೆ ಕುಚ್ಚು ಕಡಿಮೆ ಬರುತ್ತೆ. ಸೊ ಇವತ್ತಿನ ಡಿಸೈನ್ ಇದಾಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಕೂಡ ಈ ಡಿಸೈನ್ ನ ಟ್ರೈ ಮಾಡಿ, ಮರೀದಲ್ಲೇ ಹೇಗೆ ಬಂತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.